ಹಾಯ್ ಫ್ರೆಂಡ್ಸ್, ಶಿರೋಡ ಬೀಚ್ ಪಾರ್ಟ್ 2ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರಿ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ಶಿರೋಡ ಬೀಚಿಂದ ಡೀಟೇಲ್ಸ್ ಏನಂದ್ರೆ ಪಣಜಿ ಸಿಟಿಯಿಂದ 10 ಕಿಲೋಮೀಟ್ರ್ ಐತಿ. ಬೀಚ್ ಮಾತ್ರ ಸೂಪರ್ ಆಗೈತಿ, ಇಲ್ಲಿ ಸೈಲೆಂಟ್ ಆಗೈತಿ. ಆಮೇಲೆ ಇದು ಪ್ರೈವೇಟ್ ಬೀಚ್ ಅಲ್ಲ, ಅದಕ್ಕೆ ಇಲ್ಲಿ ಯಾವುದೋ ಅಷ್ಟು ಕ್ರೌಡ್ ಇರೋಂಗಿಲ್ಲ. ಅಲ್ಲಿ ನೋಡ್ರಿ ಅಣ್ಣಗಳು ಹಾಯ್ ಹೇಳ್ತಾರೆ, ಇಬ್ರು ಅಣ್ಣಾರ ನೋಡ್ರಿ ಸ್ವಿಮ್ಮಿಂಗ್ ಕೂಡ ಆಗೈತಾರ. ಇಬ್ರು ಮಸ್ತ್ ಮಜಾ ಮಾಡತ್ತಾರೆ, ಕೈಯಾಗ 2 ಬೀರ್ ಹಿಡ್ಕೊಂಡಾರ ಅಣ್ಣಾರ. ಮಸ್ತ್ ಮಜಾ ಮಾಡಾಕತ್ತಾರೆ ಇಬ್ರು ಸಖತ್ತಾಗಿ. ಇಲ್ಲೇನಂದ್ರೆ ಅಷ್ಟ ಕಲ್ಲಂಗುಟ್ಟ ಬೀಚ್ ಐತಲ್ಲ, ಅದ್ರಷ್ಟ ರಶ್ ಏನು ಆಗಲ್ಲ. ಪ್ರೈವೇಟ್ ಬೀಚ್ ಇದೆ, ಎಂಜಾಯ್ ಮಾಡ್ಬೋದು. ವ್ಯೂ ನೋಡ್ರಿ ಹೆಂಗೈತಿ, ಸುತ್ತ ತೋರಿಸ್ತೀನಿ ನಿಮ್ಗೆ. ಸಖತ್ತಾಗೈತಿ ಇದು ನೋಡ್ರಿ. ಇಲ್ಲಿ ನೋಡ್ರಿ, ನನ್ನ ಹೆಸರು ಹತ್ರ ಫೋಲ್ ಟ್ಯಾಂಕ್ ಅನ್ನೋದು. ಈ ಬೀಚ್ ಹಚ್ಚಿದ್ರೆ ಶಿರೋಡ ಬೀಚ್, ಪ್ರೈವೇಟ್ ಬೀಚ್. ಎಂಜಾಯ್ ಮಾಡ್ಬೋದು, ಬಂದು ಫ್ಯಾಮಿಲಿ ಜೊತೆ ಮಾಡ್ಬೋದು. ಈಗ ಕಲ್ಲಂಗುಡ್ಡ ಏನಕ್ಕಿತಿ ಬೀಚ್ ಹೋಗಲ್ಲೆಲ್ಲ ಸಿಕ್ಕಾಪಟ್ಟೆ ಜನರು ಇರ್ತಾರೆ, ರಶ್. ಇಲ್ಲೇನು ಹಂಗೇನಿಲ್ಲ. ಇಲ್ಲಿ ಆಕ್ಚುಲಿ ಪಾರ್ಕಿಂಗ್ ಫೀಸು ತಗೊಳ್ಳಿಲ್ಲ ಅವರು. ನೋಡ್ರಿ ಅಣ್ಣ ಸಖತ್ತಾಗಿ ಎಂಜಾಯ್ ಮಾಡಕತ್ತಾರೆ ನೀರು. ನಾನು ಹೋಗ್ತೀನಿ, ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ಹೋಗ್ಬೇಕಂತ ಮಾಡೀನಿ. ನೋಡ್ರಿ ನನ್ನ ಮಗಳು ಅವ್ರ ತಾತ ಜೊತೆ ಹೆಂಗೆ ಆಟ ಆಡತ್ತಾರೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಾಯಿ ಸಹಿತ ಬೀಚ್ನಾಗ ರೆಸ್ಟ್ ಮಾಡಕ್ಕೆ ಕುಂತಿತ್ತಿಲ್ಲ. ನೋಡ್ರಿ ಬಿಸಿಲು ಎಷ್ಟೈತೆ ಅನ್ನೋದಿಲ್ಲ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಬಿಸಿಲಿಗೆ ಅಂಗಿ ತೊಡಿಸಿದ. ಇವಾಗ ಊಟ ಮಾಡೋ ಟೈಮ್ ಬಂತು. ನಮ್ಮ ಮನೆಯೊಳಗಿನ ಊಟ ತೊಗೊಂಡು ಬಂದಾರಂತ. ನಾನು ನೋಡ್ತೀನಿ ಏನೇನೈತಿ ಊಟ, ಏನೇನು ತೊಗೊಂಡು ಬಂದಾರಂತ ಹೋಗಿ ನೋಡ್ರಿ. ಆಲೂ ಪರೋಟ, ಮೊಸರು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು, ಬೀಚ್ ಒಳಗೆ ಊಟ ಮಾಡೋದು, ಮನೆಯಿಂದ ಕಟ್ಕೊಂಡು ಬಂದು. ಇಲ್ಲಿ ಇನ್ನೊಂದು ಏನಂದರೆ ಮ್ಯಾರೇಜ್ ಫೋಟೋಶೂಟ್, ಆಮೇಲೆ ಕಪಲ್ಸಿಗೆ ಮಾತ್ರ ಬೆಸ್ಟ್ ಜಾಗ ಐತೆ ನೋಡ್ರಿ. ಇವಾಗ ಈವ್ನಿಂಗ್ ಟೈಮ್ ಇದೆ, ಇನ್ನು ಜನ ಬರೋಕ್ಕೆ ಶುರು ಮಾಡಿದ್ರಿಲ್ಲ. ಫೈನಲ್ ಆಗಿ ಬೀಚ್ ಮಾತ್ರ ನಮಗೆ ಲೈಕ್ ಅನ್ನಿಸ್ತೆ. ನಮ್ಮ ಚಾನಲ್ ಯಾರು ನೋಡತ್ತೀರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ.